ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಮ್ಮ ಮನೆಗೆ ಟೈಲ್ಸ್ ಹಾಕ್ಸಿದ್ವಿ, ಅದ್ರದ್ದು ವಿಡಿಯೋ ಮಾಡಿದ್ದೆ. ನೋಡಿಲ್ಲ ಅಂತಂದರೆ ಐಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವತ್ತು ನಮ್ಮ ಮನೆಗೆ ಗೇಟ್ಗೆ ಯಾವ ಥರ ಫ್ರೇಮ್ ಮಾಡಿಸಿದ್ದೀವಿ, ಮತ್ತು ನಮ್ಮ ಮನೆ ಟೆರೆಸ್ ಅಂಚಿಗೆ ಯಾವ ಥರ ಫ್ರೇಮ್ ಮಾಡಿಸಿದ್ದೀವಿ, ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಸೈಡಿಗೆ ಯಾವ ಥರ ಪೈಪ್ ಹಾಕ್ಸಿದ್ದೀವಿ, ಮತ್ತು ಸಿಲಿಂಡರ್ ಪಾಯಿಂಟ್ಗೆ ಯಾವ ಥರ ಗ್ರಿಲ್ಸಲ್ಲಿ ಮಾಡಿಸಿದ್ದೀವಿ ಅಂತ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನಮ್ಮನೆ ಗೇಟ್ಗೆ ಫ್ರೇಮ್ ಮಾಡಿಸಿದ್ದೀವಿ. ಪೇಂಟ್ ಎಲ್ಲ ಆದಮೇಲೆ ನಾವು ಇದಕ್ಕೆ ಫಂಡಮ್ಯಾಕ್ ಶೀಟ್ ಹಾಕಿಸ್ತೀವಿ. ನೋಡ್ಬೋದು, ಇದು ಗೇಟ್ ನಾವು ಜಸ್ಟ್ ವಾಕ್ ಮಾಡೋಕ್ಕೆ ಅಥವಾ ಮನೆಗೆ ಹೋಗೋಕ್ಕೆ ಈ ಗೇಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಗೇಟ್ ಬಂದು ನಾವು ಪಾರ್ಕಿಂಗ್ ಮಾಡೋಕ್ಕೆ, ಪಾರ್ಕಿಂಗ್ ಪರ್ಪಸ್ಸಿಗೆ ಈ ಗೇಟ್ನ ಯೂಸ್ ಮಾಡ್ತೀವಿ. ನೋಡ್ಬೋದು, ಇಷ್ಟು ನಾವು ಪುಷ್ ಮಾಡ್ಬೋದು. ಇದು ಅಷ್ಟೇ, ನೋಡ್ಬೋದು, ಈ ಥರ ಪುಷ್ ಮಾಡ್ಕೊಂಡು ನಾವು ಕಾರ್ ಪಾರ್ಕಿಂಗ್ನ ಮಾಡ್ಬೋದು, ಬೈಕ್ ಕೂಡ ಪಾರ್ಕ್ ಮಾಡ್ಬೋದು. ನಾವು ಇಲ್ಲಿ ಸ್ಲೈಡಿಂಗ್ ಡೋರ್ನ ಯೂಸ್ ಮಾಡಲಿಲ್ಲ, ಏನಕ್ಕೆ ಅಂದರೆ ನಮಗೆ ಬೀಮ್ ಎಲ್ಲ ಬಂದಿರೋದ್ರಿಂದ ಅದು ಈ ಗೇಟ್ಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಅದಕ್ಕೆ ನಾವು ಪುಷ್ ಮಾಡೋ ಥರ ಗೇಟ್ನ ಇಲ್ಲಿಗೆ ಮಾಡಿಸಿದ್ದೀವಿ. ಗೇಟ್ ಮಾಡೋಕ್ಕೆ ನಾವು 10,000 ಕೊಟ್ಟಿದ್ದೀವಿ ವಿತೌಟ್ ಮೆಟೀರಿಯಲ್ಸ್ ಎಲ್ಲ ನಾವೇ ತಂದು ಕೊಟ್ಟಿರೋದ್ರಿಂದ 10,000 ಮಾಡೋಕ್ಕೆ ಕೊಟ್ಟಿದ್ದೀವಿ. ಮೇಲ್ಗಡೆ ನೋಡ್ಬೋದು, ಇದೆಲ್ಲ ಫಿಕ್ಸ್ಡು, ಇದು ಪುಷ್ ಪುಲ್ ಮಾಡೋಕ್ಕೆ ಪಾರ್ಕಿಂಗಿಗೆ ಯಾವ ಥರ ಪೈಪ್ ಹಾಕ್ಸಿದ್ದೀವಿ ತೋರಿಸ್ತೀನಿ ಬನ್ನಿ. ನಮ್ಮನೆ ಫುಲ್ ಕಂಪ್ಲೀಟ್ ಬಿಲ್ಡಿಂಗ್ನ ನಾವು ಅಪೋಲೋ ಪೈಪ್ನೇ ಯೂಸ್ ಮಾಡಿರೋದು. ಅಪೋಲೋ ಪೈಪಲ್ಲೂ 10 ಗೇಜ್, 12 ಗೇಜ್ ಮತ್ತು 14 ಗೇಜ್ ಪೈಪ್ಸ್ ಬರುತ್ತೆ. ನಾವು ನಮ್ಮನೆಗೆ 14 ಗೇಜ್ ಪೈಪ್ನ ಸೆಲೆಕ್ಟ್ ಮಾಡಿದ್ದೀವಿ. ನೋಡ್ಬೋದು ನೀವು, ಇದು ಬಂದು 14 ಗೇಜ್ ಪೈಪ್. ಒಂದು ಪೈಪಿಂದ ಇನ್ನೊಂದು ಪೈಪ್ಗೆ ನಾವು 3 ಇಂಚ್ ಗ್ಯಾಪ್ನ ಬಿಡಿಸಿದ್ದೀವಿ. ಇದಕ್ಕಿಂತ ಜಾಸ್ತಿ ಗ್ಯಾಪ್ನು ಬಿಡಿಸ್ಬೋದು, ಕಮ್ಮಿ ಗ್ಯಾಪ್ನು ಬಿಡಿಸ್ಬೋದು. ನಮಗೆ 3 ಇಂಚ್ ಗ್ಯಾಪ್ ಸಾಕು ಅನ್ನಿಸ್ತು. ತುಂಬ ಗ್ಯಾಪ್ ಬಿಡಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಮತ್ತು ಕಮ್ಮಿ ಗ್ಯಾಪ್ ಬಿಡಿಸಿದ್ರು ಅಷ್ಟು ಲುಕ್ಕಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನಾವು 3 ಇಂಚ್ ಗ್ಯಾಪ್ನ ಬಿಡಿಸಿದ್ದೀವಿ. ಲೇಬರ್ ಕಾಸ್ಟ್ ಬಂದರೆ ಇದು 25 ರೂಪೀಸ್ ಪರ್ kg, ಮೆಟೀರಿಯಲ್ ಕಾಸ್ಟ್ ಬಂದರೆ 67 ರೂಪೀಸ್ ಪರ್ kg ಆಗುತ್ತೆ. ಮತ್ತು 10 ಗೇಜು 12 ಗೇಜು ಪೈಪ್ಸಿಗೆ ವೇಟ್ ಜಾಸ್ತಿ ಇರುತ್ತೆ, ಮತ್ತು ಲೇಬರ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಅದೇ 14 ಗೇಜ್ ಪೈಪ್ದು ವೇಟ್ ಕಮ್ಮಿ ಇರುತ್ತೆ, ಹಾಗಾಗಿ ಲೇಬರ್ ಕಾಸ್ಟ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಸಿಲಿಂಡರ್ ಪಾಯಿಂಟ್ ಹೇಗೆ ಮಾಡಿಸಿದ್ದೀವಿ ಅಂತ ತೋರಿಸ್ತೀವಿ. ನಾವು ಸಿಲಿಂಡರ್ ಪಾಯಿಂಟ್ನ ಪಾರ್ಕಿಂಗ್ ಏರಿಯಾದಲ್ಲೇ ಮಾಡಿಸಿದ್ದೀವಿ. ನೋಡ್ಬೋದು, ಇದು ಬಂದು ನಮ್ಮನೆ ಸಿಲಿಂಡರ್ ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲಿ ಫಿಲ್ ಆಗಿರೋ ಸಿಲಿಂಡರ್ ಇಡ್ಬೋದು, ಮತ್ತು ಇಲ್ಲಿ ಖಾಲಿಯಾಗಿರೋ ಸಿಲಿಂಡರ್ ಇಡ್ಬೋದು. ನಾವು ಎತ್ತಿ ಹಿಂಗೆ ಇಡಬೇಕು ಅಂತ ಏನೂ ಇಲ್ಲ, ಜಸ್ಟ್ ಇದ್ರ ಮೇಲೆ ಇಟ್ಟು ನಾವು ಪುಷ್ ಮಾಡಿದ್ರೆ ಸಾಕು, ಸಿಲಿಂಡರ್ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ನಾವು ಹಿಂಗೆ ಲಾಕ್ ಮಾಡ್ಬೋದು. ನೋಡಿ, ಇದು ಬಂದು ಬಾಡಿಗೆ ಮನೆಗೆ. ಇದು ಸೇಮ್ ನಮ್ಮ ಮನೆಗೆ ಹೇಗೆ ಮಾಡಿಸಿದ್ದೀವಿ ಹಾಗೆ ಮಾಡಿಸಿದ್ದೀವಿ. ಒಂದು ಫಿಲ್ ಆಗಿರೋ ಸಿಲಿಂಡರ್ ಮತ್ತು ಒಂದು ಖಾಲಿ ಸಿಲಿಂಡರ್ನ ಇಟ್ಟು ಜಸ್ಟ್ ಹಿಂಗೆ ಪುಷ್ ಮಾಡಿ ನಾವು ಕ್ಲೋಸ್ ಮಾಡ್ಬೋದು. ನಾವು ಇದೂ ಕೂಡ 14 ಗೇಜ್ ಪೈಪೇ ಯೂಸ್ ಮಾಡಿದ್ದೀವಿ. ಇದು ಬಂದು ಅಪೋಲೋನೇ. ಇದು 25 ರೂಪೀಸ್ ಪರ್ kg ಆಗುತ್ತೆ. ಎಂಟ್ರೆನ್ಸ್ ಸೈಡ್ಗೆ CNC ಕಟಿಂಗ್ ಮಾಡಿಸಿದ್ದೀವಿ, ತೋರಿಸ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ನಮ್ಮನೆ ಟೈಲ್ಸ್ ಬಗ್ಗೆ ಮಾಡಿದ್ದೆ, ನೋಡಿಲ್ಲ ಅಂತಂದರೆ ಐಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಮತ್ತು ನಮ್ಮನೆ ಕನ್ಸ್ಟ್ರಕ್ಷನ್ ವ್ಲಾಗ್ ಕೂಡ ಮಾಡಿದ್ದೆ, ಅದನ್ನು ನೋಡಿಲ್ಲ ಅಂತಂದರೆ ಐಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡ್ಬೋದು, ಇದು ಬಂದು ನಮ್ಮನೆ ಎಂಟ್ರೆನ್ಸ್. ನೋಡಿ, ಎಂಟ್ರೆನ್ಸ್ ಸೈಡ್ಗೆ ನಾವು ಇದು 2 mm ಶೀಟಲ್ಲಿ CNC ಕಟಿಂಗ್ ಮಾಡಿಸಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು 2 mm ಶೀಟಲ್ಲಿ ನಾವು CNC ಕಟಿಂಗ್ ಮಾಡಿಸಿದ್ದೀವಿ. ಇದು 170 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಇದಕ್ಕೆ ಲಾಸ್ಟಿಗೆ ನಾವು ವೈಟ್ ಕಲರ್ ಪೇಂಟ್ ಹೊಡಿಸ್ತೀವಿ. ಪೇಂಟ್ ಹೊಡಿಸಿದಾಗ ಇನ್ನೂ ಲುಕ್ಕಾಗಿ ಕಾಣುತ್ತೆ. ಅಲ್ಲಿ ವೆರೈಟಿ ಆಫ್ ಡಿಸೈನ್ಸ್ನ ತೋರಿಸಿದ್ರು, ಬಟ್ ನಮಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾವು ಮನೆ ಎಂಟ್ರೆನ್ಸ್ಗೆ ಈ ಥರ ಡಿಸೈನಲ್ಲಿ ಮಾಡಿಸಿದ್ದೀವಿ. ನಾವು ಕೆಳಗೆ ಪೈಪ್ ಹಾಕ್ಸಿದ್ದೀವಲ್ಲ, ಅದನ್ನು ನಾವು ಇಲ್ಲಿ ಹಾಕ್ಸ್ಲಿಲ್ಲ, ಏನಕ್ಕೆ ಅಷ್ಟು ಲುಕ್ ಕೊಡಲ್ಲ ಅಂತ ನಾವು CNC ಕಟಿಂಗ್ನ ಇಲ್ಲಿಗೆ ನಾವು ಚೂಸ್ ಮಾಡಿದ್ವಿ. ಅಂಚು ಹಾಕ್ಸೋಕೆ ಯಾವ ಥರ ಹಾಕ್ಸಿದ್ದೀವಿ ತೋರಿಸ್ತೀನಿ. ಡ್ರೆಸ್ಗೆ ಅಂಚು ಹಾಕ್ಸೋಕೆ ಫ್ರೇಮ್ ಮಾಡಿಸಿದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಫಸ್ಟು
ತುಂಬ ಜನ ಹೇಳ್ತಾ ಇದ್ರು ಹಿಂಗೆ ಫುಲ್ ಸ್ಲೋಪ್ ಆಗಿ ಹಾಕ್ಸಿ ಅಂತ. ನಾವು ಕೆಲವೊಂದು ಮನೇಲಿ ನೋಡಿದ್ವಿ, ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನಾವು ಹಿಂಗೆ ಮನೆ ಥರ ಬರೋ ಥರ ಈ ಥರ ಹಾಕ್ಸಿದ್ದೀವಿ. ನೋಡ್ಬೋದು ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ. ಇದು ನಾವು 14 ಗೇಜ್ ಪೈಪ್ಸೇ ಹಾಕ್ಸಿರೋದು. ಇದು ಬಂದು ಅಪೋಲೋ ಪೈಪೇ. ನಮ್ಮನೆ ಫ್ರಂಟ್ ಎಲಿವೇಶನ್ಗೆ ಮ್ಯಾಚ್ ಆಗಲಿ ಸೂಟ್ ಆಗಲಿ ಅಂತ ನಾವು ಈ ಥರ ಮಾಡಿಸಿ ಹಂಚ್ ಹಾಕ್ಸೋಣ ಅಂತ ಈ ಥರ ಪೈಪ್ಸ್ ಹಾಕ್ಸಿದ್ದೀವಿ. ನಮ್ಮನೆಗೆ ಫ್ರೇಮ್ ಮಾಡಿಸಿದ್ದೀವಿ ಅಲ್ವಾ, ಅದಕ್ಕೆ ಯಾವ ಥರ ಹಂಚ್ ಹಾಕಿಸ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಇದು ಒಳಗಡೆಗೆ ಹಂಚ್ ಹಾಕ್ಸೋದು. ಇದು 30 ರೂಪೀಸು ಒಂದು ಹಂಚಿಗೆ. ನೆಕ್ಸ್ಟ್ ಇದು ಹೊರ್ಗಡೆ ಬರುತ್ತೆ. ಇದು ಕೂಡ 30 ರೂಪೀಸೇ ಒಂದು ಹಂಚಿಗೆ. ಲೇಬರ್ ಚಾರ್ಜ್ ಬಂದು 25 ರೂಪೀಸ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟಿಗೆ. ನೋಡಿ, ಇದು ಒಳಗಡೆಗೆ ಹಂಚು ಯಾವ ಥರ ಹಾಕ್ಸಿದ್ದೀವಿ ಅಂತ. ನೆಕ್ಸ್ಟ್ ನಾವು ಇಲ್ಲಿ ಏಣಿ ಕೊಡಿಸಿದ್ದೀವಿ. ಇದು ಮೇಲ್ಗಡೆ ಹೋಗೋಕ್ಕೆ. ನಾವು ಸೈಡಲ್ಲಿ ಗ್ರಿಪ್ ಕೊಡಿಸಿಲ್ಲ, ಏನಕ್ಕೆ ಮಕ್ಳುಗಳು ಹತ್ತಿ ಈಸಿಯಾಗಿ ಓಪನ್ ಮಾಡ್ಕೊಂಡು ಮೇಲೆ ಹೋಗ್ಬಿಡ್ಬೋದು ಅಂತ ನಾವು ಆ ಕಡೆ ಈ ಕಡೆ ಏನು ಗ್ರಿಪ್ ಕೊಡಿಸಿಲ್ಲ. ದೊಡ್ಡವ್ರು ಮಾತ್ರ ಹತ್ಕೊಂಡು ಹೋಗಬೇಕು, ಆ ಥರ ಮಾಡಿಸಿದ್ದೀವಿ. ಪೈಪ್ಸ್ಗೆ ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಮ್ಮ ಮನೇಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ. ನಾವು ಇಂಟೀರಿಯರ್ ಯಾವ ಥರ ಮಾಡಿಸ್ತಾ ಇದ್ದೀವಿ ಅಂತ ನಿಮಗೆ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಂದು ಒಂದು ಡ್ರೀಮೇ ಇತ್ತು, ನಮ್ಮ ಬೆಡ್ರೂಮ್ಗೆ ಈ ಥರ ಇಂಟೀರಿಯರ್ ಬರಬೇಕು ಅಂತ. ಅದು ಮಾಡ್ತಾ ಇದ್ದಾರೆ, ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಬೇರೆಯವ್ರು ಬಂದವರೆಲ್ಲ ಹೇಳ್ತಾಯಿದ್ರು ನಿಮ್ಮ ರೂಮ್ಗೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅದನ್ನು ನಿಮಗೆ ಮತ್ತೊಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ.